ಮೆಟ್ರೋ ನಿಲ್ದಾಣದಲ್ಲಿ ಕೆಎಂಎಫ್ ಮಳಿಗೆ ಓಪನ್ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೀವ್ರ ವಿರೋಧ ವ್ಯಕ್ತ ಆದ ಬಳಿಕ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮಳಿಗೆಗಾಗಿ ಕೆಎಂಎಫ್ ಅರ್ಜಿನೇ ಹಾಕಿರಲಿಲ್ಲ, 8 ಮಳಿಗೆಗೆ ಅರ್ಜಿ ಹಾಕುವಂತೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟು ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಬಗ್ಗೆ ಇರೋ ಪ್ರೀತಿ ಕೆಎಂಎಫ್ಗೆ ಯಾಕಿಲ್ಲ, ಕರ್ನಾಟಕ ಕೆಎಂಎಫ್ ಟೆರಿಟರಿ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ವಿ. ಫೈನಲಿ ಸರ್ಕಾರದಿಂದ ಉತ್ತರ ಸಿಕ್ಕಿದೆ ನಮಗೆ. MRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೆ ಹೇಳಿದ್ದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 10 ಕಡೆ ಐಡೆಂಟಿಫೈ ಮಾಡಿದ್ದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದ್ದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಸೊ 2ನ್ನ ಯಾರೇ ಅವರು ಓಪನ್ ಮಾಡಿದ್ದಾರೆ, ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದರೆ ನಾವು ಗ್ಲೋಬಲ್ ಟೆಂಡ್ರಲ್ಲಿ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳಿ. ಸೊ 2 ಅವ್ರು ಇರ್ತದೆ, ನಾವು 8. ಈಗ ತಪ್ಪನ್ನ ತಿದ್ದುಕೊಂಡಿದ್ದಾರೆ, ಎಚ್ಚೆತ್ಕೊಂಡಿದ್ದಾರೆ, ಸರಿ. ಬಟ್ ಇದಕ್ಕೆ ಆಸ್ಪದ ಯಾಕೆ ಕೊಡಬೇಕು ಅನ್ನೋದು ಪ್ರೈಮ್ ಕ್ವೆಶ್ಚನ್ನು. ಅಮೂಲ್ ಮೇಲೆ ಯಾರಿಗೂ ಯಾವುದೇ ದ್ವೇಷ ಇಲ್ಲ, ಯಾಕಂದರೆ ಹೈನುಗಾರಿಕೆ ವಿಚಾರದಲ್ಲಿ ಅಮೂಲ್ ಯಾವ ಸ್ಥಿರತೆಯನ್ನು ತಂದುಕೊಡ್ತು ಇಡೀ ಜಗತ್ತು ನೋಡಿದೆ ಅದನ್ನು.